ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾಳೆ ಅಂದರೆ ಜುಲೈ 2ನೇ ತಾರೀಕು ನಮ್ಮ ನಟ ಗಣೇಶ್ ರವರ ಹುಟ್ಟುಹಬ್ಬ. ಹೀಗಾಗಿ ಅವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಒಳ್ಳೆಯದಾಗಲಿ, ಸಿನಿಮಾಗಳನ್ನ ಮಾಡ್ತಾ ಇರಲಿ ಅಂತಲೂ ಕೂಡ ನಾನು ಈ ಮೂಲಕ ಭಗವಂತನಲ್ಲಿ ಕೂಡ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ಅವರಿಗೆ. ಯಾಕಂದರೆ ಈ ವರ್ಷ ನೋಡಿ, ಅವರು ಪಿನಾಕ ಬರ್ತಾಯಿದೆ, ಯುವರ್ ಸಿನ್ಸಿಲಿ ರಾಮ್ ಬರುತ್ತೆ, ಆಮೇಲೆ ತಮ್ಮ ಸುಖಾಗಮನ ಬಯಸುವ ಈ ಸಿನಿಮಾನೂ ಕೂಡ ಬರ್ತಾ ಇದೆ. ಸೊ ನಿರ್ದೇಶನನೂ ಕೂಡ ಮಾಡಿದರು, ಕೂಲ್ ಸಿನಿಮಾನ. ನನಗೆ ಗಣೇಶ್ ರವರ ಒಂದಿಷ್ಟು ಜರ್ನಿನ ನಾನು ನೋಡ್ಕೊಂಬಂದಿದ್ದೀನಿ. ಅವ್ರ ಆರಂಭಿಕ ದಿನಗಳಲ್ಲಿ ಕಿರುತೆರೆಯಲ್ಲಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ಕಾಮಿಡಿ ಟೈಮ್ ಶೋ, ಈ ಕಾಮಿಡಿ ಟೈಮಿಂಗ್ ಈ ಕಾರ್ಯಕ್ರಮ ಕೂಡ ಮಾಡಿಕೊಂಡ್ರು. ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದು ಚೆಲ್ಲಾಟ ಸಿನಿಮಾ ಮೂಲಕ ಅವರು ನಾಯಕ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಯಶಸ್ವಿ 100 ದಿನಗಳನ್ನು ಕೂಡ ಪೂರೈಸಿತ್ತು. ಕಾಮಿಡಿ ಟೈಮಿಂಗ್ ಮೂಲಕ ಅವರು ಗೋಲ್ಡನ್ ಸ್ಟಾರ್ ಆಗಿ ಬೆಳೆದಿರೋದು ಒಂಥರ ಇನ್ಸ್ಪಿರೇಷನ್, ಎಲ್ರಿಗೂ ಒಂಥರ ಇನ್ಸ್ಪಿರೇಷನ್, ಸ್ಫೂರ್ತಿನೇ ಅದು. ಅಂದರೆ ಅವರು ಆರಂಭಿಕ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾಯಿದ್ರು. ಅದೇ ರೀತಿಯೇ ಅವರು ನಮ್ಮ ಮೋಹಕತಾರ ರಮ್ಯಾ ಅವರು ಆ್ಯಕ್ಟ್ ಮಾಡಿರೋ, ಅಂದರೆ ಅವರು ಆ್ಯಕ್ಟ್ ಮಾಡಿರೋ ಅಮೃತಧಾರೆ ಸಿನಿಮಾದಲ್ಲೂ ಕೂಡ ನಾಯಕ ಪುರು ಅಂದರೆ ಧ್ಯಾನ್ ಅವರ ಪಾತ್ರ ಮಾಡಿದರು. ಅವರ ಸ್ನೇಹಿತನ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಆ್ಯಸ್ ಯೂಸಲಿ ನಾಯಕಿ ರಮ್ಯಾ ಅವರು ಅಮೃತ ಅನ್ನೋ ಪಾತ್ರನೇ ಮಾಡಿದರು. ಆ ಸಿನಿಮಾದ ಕತೆ ಎಲ್ರಿಗೂ ಗೊತ್ತಿರೋದೆ. ಅಂದರೆ ಅಮೃತ ಬಂದು ತುಂಬ ಧಾರಾಳಿ, ಎಂಜಾಯಬಲ್ ಬೇಕು, ಒಂದೇ ಮನೇಲಿ ಇರಬಾರ್ದು, ಇಡೀ ದೇಶನ ಸುತ್ತರಿಬೇಕು, ಈ ಒಂದು ಮನೋಭಾವನೆ ಇಟ್ಕೊಂಡಂಥ ಒಂದು ಪ್ರಾಕ್ಟಿಕಲ್ ಹುಡುಗಿ. ನಾಯಕ ಧ್ಯಾನ ಅಂದರೆ ಪುರು, ಅವನು ಬಂದ್ಬಿಟ್ಟು ಸ್ವಲ್ಪ ಸಂಪಾದನೆ ಮಾಡ್ಕೋಬೇಕು, ಉಳಿಸ್ಬೇಕು, ಜುಗ್ಗ ಜುಗ್ಗ ಅನ್ನೋ ಒಂದು ಪಾತ್ರ, ಮನೆ ಕಟ್ಟಬೇಕು. ಆ ಮನೆಗೆ ನಾಯಕಿ ಹೆಸರು ಅಮೃತಧಾರೆ ಅಂತಲೇ ಹೆಸರಿಡಬೇಕು. ಕೊನೆಗೆ ವಿಧಿ ನೋಡಿ ಅದು ಏನೇನೋ ಆಗ್ಬಿಟ್ಟು ಅವಳು ತಾಜ್ ಮಹಲ್ ಮುಂದೆ, ಬಟ್ ಅವಳ ಆಸೆನ ಅವನು ಈಡೇರಿಸ್ತಾನೆ. ಇದು ಆ ಸಿನಿಮಾದ ಕತೆ. ಈ ಸಿನಿಮಾದಲ್ಲಿ ನಾಯಕ ಗಣೇಶ್ ರವರು ಅಂದರೆ ಮಂಡ್ಯ ರಮೇಶ್ ಅವರು ಇದ್ದಾರೆ, ತುಂಬ ಜನ ಕಲಾವಿದರು, ಯಶವಂತ್ ಸರ್ ದೇಶಪಾಂಡೆ ಅವರಿದ್ದರು. ಸೊ ಇದರಲ್ಲಿ ಗಣೇಶ್ ರವರು ಕೂಡ ಒಂದು ನಾಯಕನ ಸ್ನೇಹಿತನ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ರು. ಜೊತೆಗೆ ಒಂದಿಷ್ಟು ಸಲಹೆ ಸೂಚನೆಗಳು ಕೊಡೋದು, ಇವರಿಬ್ಬರು ಜಗಳ ಮಾಡಿದಾಗ, ಅದೆಲ್ಲರಿಗೂ ಗೊತ್ತಿರೋ ಕಥೆನೇ. ಸಿನಿಮಾ ನೋಡಿದಿರೋ ನೋಡಿ, ಸಖತ್ ಮಜಾ ಇದೆ. ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾ ಅದು. ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಒಂದು ರೀತಿ ಅದೃಷ್ಟ ಅನ್ಬೇಕು, ಅವರ ಪ್ರತಿಭೆಗೆ ತಕ್ಕ ಪ್ರತಿಫಲ ಅಂತ ಹೇಳಬೇಕು. ಅವಕಾಶಗಳು ಕೂಡಿ ಬಂದು ಪ್ರೋತ್ಸಾಹನೂ ಕೂಡ ಸಿಕ್ತು. ಗಣೇಶ್ ರವರು ಸಣ್ಣ ಪುಟ್ಟ ಪಾತ್ರಗಳಿಂದ ಈ ನಾಯಕ ನಟರಾಗಿ ಪದಾರ್ಪಣೆ ಮಾಡಿದ್ರು ಚೆಲ್ಲಾಟ ಸಿನಿಮಾ ಮೂಲಕ. ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಚೆಲುವಿನ ಚಿತ್ತಾರ, ಕೃಷ್ಣ, ಗಾಳಿಪಟ ಇವೆಲ್ಲ ಸಿನಿಮಾ ಆದಮೇಲೆ ಬಂದಿರೋದು ಬೊಂಬಾಟ. ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟ್ ಮಾಡಿದವರು ನಮ್ಮ ಮೋಹಕತಾರ ರಮ್ಯಾ ಅವರು. ನೋಡಿ, ಇದಕ್ಕೂ ಕೂಡ ಏನು ಲಕ್ ಅನ್ಬೇಕು, ಅದು ಪ್ರತಿಭೆಗೆ ಸಿಕ್ಕ ಪ್ರತಿಫಲ ಅಂತ ಹೇಳಬೇಕು. ಸೊ ಯಾವ ನಾಯಕಿಯ ಚಿತ್ರದಲ್ಲಿ ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರೋ ಅದೇ ನಟ ನಾಯಕ ನಟನಾಗಿ ಬಡ್ತಿ ಪಡೆದಾಗ ಆ ನಾಯಕನಿಗೆ ನಾಯಕಿಯಾಗಿ ಆ್ಯಕ್ಟ್ ಮಾಡಿದವರು ರಮ್ಯಾ ಅವರು. ಆ ಇಬ್ಬರಿಗೂ ಕೂಡ ಆ ಸಿನಿಮಾ ತುಂಬ ಬ್ರೇಕ್ ಕೊಡುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಯಾಕಂದರೆ ಅಮೃತಧಾರೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ, 100 ಡೇಸ್ ಪೂರೈಸಿದಂಥ ಸಿನಿಮಾ. ಸೊ ಅವರಿಬ್ಬರ ಪೇರು ನಾಯಕ ನಾಯಕಿಯಾದಾಗ ಯಾವ ರೀತಿ ಬರುತ್ತೆ ಅನ್ನೋದೊಂದು ಕುತೂಹಲ ಇತ್ತು. ಜನಾರ್ದನ್ ಮಹರ್ಷಿ ಅವರು ಈ ಸಿನಿಮಾದ ಕತೆ ಬರೆದಿದ್ರು. ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡಿದ್ರು. ಹಾಡುಗಳು ಜೈನ್ ಕಾಕಿಣವರು ಬರೆದಿರ್ತಕ್ಕಂಥ ಸಾಲುಗಳು, ಎಲ್ಲ ಸಾಲುಗಳು, ಮಾತಿನಲ್ಲಿ ಹೇಳಲಾರೇನೋ, ಆನ್ಸೋ ಬೊಂಬಾಟ್, ಇಂಚೆ ಹರಿ ಬೊಂಬಾಟ್, ಮೆಲೋಡಿ ಸಾಂಗ್ಗಳು ಅಷ್ಟೇ. ಎಲ್ಲ ಹಾಡುಗಳು ಚೆನ್ನಾಗಿತ್ತು, ಕಥೆನೂ ಕೂಡ ಚೆನ್ನಾಗಿ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೊಂದು ಗಳಿಕೆ ಕಾಣಿಸ್ಲಿಲ್ಲ. ಅಂದರೆ ಒಂದು ನಿರೀಕ್ಷೆ ಮಾಡಿದ್ವಿ ಇವರಿಬ್ಬರದ್ದು ಏನಾದರೂ ಒಂದು ಜಾದೂ ಆಗ್ಬೋದು ಅಂತ. ಬಟ್ ಅಷ್ಟೊಂದು ಬಾಕ್ಸ್ ಆಫೀಸಲ್ಲಿ ಹೋಗಲಿಲ್ಲ. ಬಟ್ ನೋಡುಗರ ಲೆಕ್ಕಾಚಾರದಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ನಮ್ಮ ಹಾನಗಲ್ನ ಭಾಗೀರಥಿ ಥಿಯೇಟ್ರಲ್ಲಿ ಈ ಸಿನಿಮಾನ ನಾನು ನೋಡಿದ್ದೆ. ಇದೆಲ್ಲ ಒಂದು ಹಾಡು ಆ ಸಿನಿಮಾದಲ್ಲಿ ಇರಲಿಲ್ಲ. ನಾನು ಮಾತಿನಲ್ಲಿ ಹೇಳಬಲ್ಲೇನು, ಇದು ರಮ್ಯಾ ಅವರು ಮತ್ತು ಗಣೇಶ್ ಅವರು ಅವಳು ಕನಸು ಕಾಣ್ಕೊಂಡು ಅದ್ರ ಮದುವೆ ಆದಮೇಲೆ ಹೆಂಗಿರುತ್ತೆ ಅನ್ನೋದೊಂದು ಡ್ಯೂಯೆಟ್ ಸಾಂಗ್ ಇದೆ. ಅಂದರೆ ಡ್ಯೂಯೆಟ್ ಸಾಂಗಲ್ಲ, ಅದೊಂಥರ ಮಾಂಟೇಜ್ ಸಾಂಗು. ಈ ಸಿನಿಮಾದಲ್ಲಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಚೆಕ್ ಮಾಡೋದು ಗೊತ್ತಾಯ್ತು, ಅದು ಯೂಟ್ಯೂಬಲ್ಲಿ ಮಾತ್ರ ಅವೈಲೇಬಲ್ ಇದೆ. ಬಟ್ ಅದು ಸಿನಿಮಾದಲ್ಲಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇನ್ನು ವಿಮರ್ಶೆಗಳು ಅಷ್ಟೇ. ಅಂದರೆ ಇದು ಗಣೇಶನ ಆಟ ಅಷ್ಟೊಂದು ಇದು ಬಂದಿಲ್ಲ ಅಂತಲೂ ಕೂಡ ಕೆಲವು ಬಂದರು, ಕೆಲವರು ಹೂಗಳಿನೂ ಕೂಡ ಬರೆದ್ರು. ಬೊಂಬಾಟ್ ಆ ಹೆಸರೇ ಎಷ್ಟು ಚೆನ್ನಾಗಿತ್ತು, ಅವರ ಪೇರು ಹಿಟ್ ಆಗಬೇಕಾಗಿತ್ತು ಅಂತ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ವಾಟ್ ಎವರ್. ಬಟ್ ಅವರಿಬ್ಬರು ಪೇರು ಅಂದರೆ ಈಗ ರಮ್ಯಾ ಅವರು ಕೂಡ ಕಮ್ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಗಣೇಶ್ ರವರ ಸಿನಿಮಾ ಮೂಲಕನೇ ಕಮ್ಬ್ಯಾಕ್ ಮಾಡೋದು ಹೇಗಿರುತ್ತೆ ನನ್ನ ಒಂದು ಕಲ್ಪನೆ, ಅದು ಒಬ್ಬ ಅಭಿಮಾನಿಯಾಗಿ. ಸೊ ಇದಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ. ಬಟ್ ನಾನು ಹೇಳೋದೇನೆಂದರೆ, ಒಬ್ಬ ಕಲಾವಿದ ಅಂದರೆ ಪ್ರತಿಭೆ ಇರುವ ಕಲಾವಿದರು ಒಂದು ತಾಳ್ಮೆ, ಅವಕಾಶಗಳಕ್ಕೋಸ್ಕರ ಕಾಯೋದು, ಪ್ರತಿಭೆ ಯಾರೋ ಪ್ರೋತ್ಸಾಹ ಕೊಡೋದು, ಅವಕಾಶಗಳು ಬರೋದು, ಇವೆಲ್ಲ ಇದ್ದಾಗ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಗಣೇಶ್ ಅವರು ಕೂಡ. ನಟ ಗಣೇಶ್ ಅವರು
ಸುಖವಾಗಿರಲಿ, 100 ಕಾಲ ಸುಖವಾಗಿರಲಿ ಅಂತ ನಾನು ಅಡ್ವಾನ್ಸಾಗಿ ವಿಶ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮೂಲಕ. ಹಾಗೆಯೇ ಅವರು ಕೂಲ್ ಸಿನಿಮಾನೂ ಕೂಡ ಡೈರೆಕ್ಷನ್ ಮಾಡಿದ್ರು. ಅವ್ರು ಮತ್ತೆ ಡೈರೆಕ್ಷನ್ ಮಾಡಲಿ ಅಂತಲೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ, ಒಳ್ಳೆಯದಾಗಲಿ ಅವರಿಗೆ. ಸೊ ಈಗ ಅವರ ಮುಂದಿನ ಸಿನಿಮಾಗಳು ಬರ್ತಾ ಇದ್ದಾವೆ, ಅವೆಲ್ಲ ಸಿನಿಮಾಗಳಿಗೋಸ್ಕರ ನಾನು ವೇಟಿಂಗ್ ಮಾಡ್ತಾಯಿದ್ದೀನಿ. ಗಣೇಶ್ ಅವರ ಅಭಿಮಾನಿಯಾಗಿದ್ದರೆ ನೀವು ಕೂಡ ವಿಶ್ ಮಾಡಿ, ಒಳ್ಳೆಯದಾಗಲಿ ಅವರಿಗೆ. ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕಲಾವಿದರು, ನಿರ್ದೇಶಕರೆಲ್ಲ ಒಪ್ಕೊಂಡಿದ್ದಾರೆ. ನಟ ಪುನೀತ್ ಅವರನ್ನು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬರೋದು ನಟ ಗಣೇಶ್ ಅವರ ಸಿನಿಮಾಗೆ ಅಂತಲೂ ಕೂಡ, ಅದು ನಿಜಾನೂ ಕೂಡ ಹೌದು. ಸೊ ಅವರು ಸಿನಿಮಾಗಳನ್ನ ಸ್ವಲ್ಪ ಗ್ಯಾಪ್ ತಗೊಳ್ಕೊಳ್ಬಾರ್ದು, ಸಿನಿಮಾಗಳನ್ನ ಮಾಡ್ತಿರಲಿ ಅಂತಲೂ ಕೂಡ ನಾನು ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಒಳ್ಳೆಯದಾಗಲಿ ಅವರಿಗೆ. ಸೊ ಹ್ಯಾಪಿ ಬರ್ತ್ಡೇ ಗಣೇಶ್ ಸರ್, ಇನ್ ಅಡ್ವಾನ್ಸ್, ಒಳ್ಳೆಯದಾಗಲಿ.